ದುಡ್ಲಿಂದ ಆಗ್ತದೆ, ಸಂತೋಷ ಇದೆ. ಆದರೆ ವಾಟ್ ಈಸ್ ದ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಏನಿದೆ? ವೇರ್ ಇಸ್ ಅಸೆಸ್ಮೆಂಟ್ ಪ್ಲಾನ್? ನಮ್ಮ ಹತ್ರ ಒಂದು ರಿಪೋರ್ಟ್ ಇಲ್ಲ. ನೀವು KDP ಮೀಟಿಂಗ್ ಬರಬೇಕು. ಆಮೇಲೆ ಕಳೆದ ಬಾರಿ ನಾವೇನು ಮಾಡಿದ್ವಿ, ಎಲ್ಲರನ್ನ ಸೇರಿಸ್ಕೊಂಡ್ಬಿಟ್ಟು ಯು ಹ್ಯಾಡ್ ಕಾಲ್ಡ್ ಮೀ ಫಾರ್ ಮೀಟಿಂಗ್, ಯು ಡಿಂಟ್ ಕಾಲ್ ಮೀ ಫಾರ್ ಮೀಟಿಂಗ್. ವೈ ಕಳಿಸಲ್ಲ? ಐ ಆಮ್ ಆಸ್ಕಿಂಗ್ ಯು, ವೈ ಡಿಂಟ್ ಯು ಕಾಲ್ ಫಾರ್ ದ ಮೀಟಿಂಗ್? ಇದು ಯೂನಿವರ್ಸಿಟಿ, ನೀವು ಯು ಆರ್ ನಾಟ್ ದ ಯೂನಿವರ್ಸಿಟಿ ಹಿಯರ್, ನೈದರ್ ಐ ಆಮ್ ದ ಮಿನಿಸ್ಟರ್ ಹಿಯರ್. ದಿಸ್ ಇಸ್ ಸಿಸ್ಟಮ್ ವಿ ನೀಡ್ ಟು ರೆಸ್ಪೆಕ್ಟ್. ಇಫ್ ಯು ಕಾಲ್ ಮೋರ್ ಪೀಪಲ್ ಟು ಪಾರ್ಟಿಸಿಪೇಟ್, ಎಲ್ಲರಿದ್ದಾರೆ. ನೀವು ಜಾಸ್ತಿ ಜನರಿಗೆ ಇನ್ವಾಲ್ವ್ ಮಾಡ್ಕೊಂಡ್ರೆ ಇದು ಇನ್ನೂ ಚೆನ್ನಾಗಾಗ್ತದೆ. ನೀವು ವೈಯಕ್ತಿಕವಾಗಿ ನೀವು ಮಾಡೋದ್ರಿಂದ ಏನು ಉಪಯೋಗ ಆಗುತ್ತೆ? ವೈ ಡಿಂಟ್ ಯು ಇನ್ವಾಲ್ವ್ ಮೀ? ವೈ ಡಿಂಟ್ ಯು ಕಾಲ್ ಮೀ? ವೈ ಡಿಂಟ್ ಯು ಯೂಸ್ ದ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್? ವೈ ಡಿಂಟ್ ಯು ಕಾಲ್ ಎನಿ ಆಫ್ ದ ರೆಪ್ರೆಸೆಂಟೇಟಿವ್? ಡೋಂಟ್ ಡೂ ದಿಸ್. ಯು ಆರ್ ನಾಟ್ ಗೋಯಿಂಗ್ ಟು ಬಿ ಪರ್ಮನೆಂಟ್ ಹಿಯರ್, ನೈದರ್ ಐ ಆಮ್ ಗೋಯಿಂಗ್ ಟು ಬಿ ಪರ್ಮನೆಂಟ್ ಹಿಯರ್. ಸಿಸ್ಟಮ್ ಉಳಿಬೇಕು. ನೀವು ಸಕ್ರಿಯವಾಗಿ, ದಯಮಾಡಿ ಇರ್ತಕ್ಕಂಥವ್ರು, ನೀವು ಸಕ್ರಿಯವಾಗಿ ಸಾರ್ವಜನಿಕರನ್ನ ಕರೆಸಬೇಕು, ಮಾತಾಡಬೇಕು. ಯು ಶುಡ್ ಬಿ ಔಟ್ ಗೋಯಿಂಗ್. ಯು ಆರ್ ಆಲ್ ವೆಲ್ ಆಫ್ ಟು ಡೂ. ದೇರ್ ನಥಿಂಗ್ ರಾಂಗ್ ಇನ್ ವೇ ವಿ ಆರ್ ವರ್ಕಿಂಗ್. ಬಟ್ ಆಸ್ ಲಾಂಗ್ ಆಸ್ ಇನ್ಕ್ಲೂಸಿವ್ ಆಗಿ ನೀವು ವರ್ಕ್ ಮಾಡಲಿದ್ರೆ ಇದು ತುಂಬ ಕಷ್ಟ ಆಗುತ್ತೆ. ಆದರೆ ಒಂದು ಮಾತ್ರ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ, ನೋ ಬಡಿ ಇಸ್ ಪರ್ಮನೆಂಟ್. ಐ ಆಲ್ವೇಸ್ ಸ್ಪೀಕ್ ಫಿಲಾಸಫಿಕಲ್. ಯು ಆರ್ ನಾಟ್ ಗೋಯಿಂಗ್ ಟು ಬಿ ಪರ್ಮನೆಂಟ್ ಇನ್ ಸಮ್ ಇಯರ್ಸ್. ಯು ಆರ್ ಗೋಯಿಂಗ್ ಟು, ನೀವು ರಿಟೈರ್ಡ್ ಆಗ್ತೀರಿ, ನಾವೇನು ಭಾಳ ವರ್ಷದಲ್ಲಿ ಈ ಅಧಿಕಾರನೂ ನಮಗೇನು ಭಾಳ ವರ್ಷ ಇರೋದಿಲ್ಲ. ಆದರೆ ಸಿಸ್ಟಮ್ ನೀವು ಎಲ್ಲಿವರೆಗೆ ಇಂಟಿಗ್ರೇಟ್ ಮಾಡೋದಿಲ್ಲ. ನಾನು ಮೊನ್ನೆ ಬಂದಾಗ ಫಸ್ಟ್ ಮೀಟಿಂಗ್ ಅದೇ ಕೇಳಿದೆ, ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಷ್ಟು ಇರಿಗೇಟೆಡ್ ಲ್ಯಾಂಡ್ ಇದೆ ನಿಮ್ಮ ಹತ್ರ ಮಾಹಿತಿ ಇರಲ್ಲ. ಯಾಕಿರಲ್ಲ? ನಿಮಗೆ ಅದ್ರ ಬಗ್ಗೆ ಏನು ಇಂಟ್ರೆಸ್ಟೇ ಇಲ್ಲ. ಬಿಕಾಸ್ ಯು ಡೋಂಟ್ ವಾಂಟ್ ಟು ಇಂಟಿಗ್ರೇಟ್. ಯು ಹ್ಯಾವ್ ಟು ಇಂಟಿಗ್ರೇಟ್. ಯು ಹ್ಯಾವ್ ಟು ಗೆಟ್ ಸಿಸ್ಟಮ್ ಇನ್ ಟು ಪ್ಲೇಸ್. ದೇರ್ ಸೋ ಮೆನಿ ಇಶ್ಯೂಸ್. ನೀವು ಅದಕ್ಕೆ ಸಹಾಯ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನು ಮುಂದುಗಡೆ ದಯಮಾಡಿ ನೀವು ಇರ್ತಿರೋ ಇಲ್ಲೋ, ಯಾರು ಬರ್ತಾರೋ ವೈಸ್ ಚಾನ್ಸಲರ್ ಆಗಿ, ಹೂ ಇಸ್ ಗೋಯಿಂಗ್ ಟು ಬಿ ಹೆಡ್ ಇಯರ್, ವಿ ಡೋಂಟ್ ನೋ. ಬಟ್ ಲೆಟ್ ದಿಸ್ ಯೂನಿವರ್ಸಿಟಿ ಮಾಡಲಿ. 2 ಪೊಲಿಟಿಷಿಯನ್ನಲ್ಲಿ ಈಗೋ ಇದೆ, 2 ಬ್ಯೂರೋಕ್ರಾಟ್ಸ್ನಲ್ಲಿ ಈಗೋ ಇದೆ, 2 ಸೈಂಟಿಸ್ಟ್ನಲ್ಲಿ ಈಗೋ ಇದೆ, ಬೇರೆ ಬೇರೆ ಬ್ರಿಲಿಯನ್ಸ್ ಇದೆ. ನಾವು ಯಾವಾಗಲೂ ಈಗೋನಲ್ಲೇ ನಾವು ಕೆಲಸ ಮಾಡ್ತೀವಿ. ನನ್ನ ಮನವಿ ಇದೆ, ಈಗೋ ಬಿಡಿ, ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದ್ರೆ ಮಾತ್ರ ನಾವು ರೈತರಿಗೆ ಅನುಕೂಲ ಮಾಡೋಕ್ಕಾಗುತ್ತೆ. ಇವು ಕೂಡ ನಮ್ಮ ಪಾಟೀಲ್ರವರಿಗೆ ತಮ್ಮ ಗಮನವನ್ನು ಸೆಳೆಸಲಿಕ್ಕೆ ಇಚ್ಛೆ ಬಯಸ್ತೇನೆ. ನಾನು ಹಲವಾರು ಅಂಕಿಅಂಶಗಳನ್ನು ತಮಗೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ನಾನು ಕಳೆದ ಬಾರಿ ಬಂದಾಗ ಕೂಡ ನಾನು ತಮ್ಮ ಜೊತೆ ಭಾಳಷ್ಟು ಇಂಟ್ರ್ಯಾಕ್ಟ್ ಮಾಡಿದೆ. ತಾವಳ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ಕರ್ಕೊಂಡು ಹೋದ್ರಿ, ಎಕ್ಸ್ಪ್ಲೇನ್ ಮಾಡಿದ್ರಿ. ಅದಾದಮೇಲೆ ಮತ್ತೆ ನಮ್ಮಲ್ಲಿ ಕಮ್ಯುನಿಕೇಷನ್ ಬಿಲ್ಡ್ ಆಗೋದಿಲ್ಲ. ನಾನು ಒಂದು ಮಾತ್ರ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಕಳೆದ ಬಾರಿ ಬಂದಾಗ ನಾನು ಕೇಳಿದೆ, ನಿಮಗೆ ಧಾರವಾಡ ಜಿಲ್ಲೆಯ ಮಾಹಿತಿ ಎಷ್ಟಿದೆ ಅಂತ ಕೇಳಿದೆ. ನಿಮಗೆ ಧಾರವಾಡ ಜಿಲ್ಲೆಯ ಮಾಹಿತಿನೇ ಇರೋದಿಲ್ಲ. ನಾನು ನೇರವಾಗಿ ಮಾತನಾಡ್ತಕ್ಕಂಥ ನಂಬಿಕೆ ಇಟ್ಕೊಳ್ತೀನಿ, ನೀವು ಎಲ್ಲಿವರೆಗೆ ನಿಮ್ಮಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಇರೋದಿಲ್ಲ, ನಿಮ್ಮ ಧಾರವಾಡ ಜಿಲ್ಲೆಯಲ್ಲಿ ಎಷ್ಟು ಇವತ್ತು ಉಳುಮೆ ಆಗಿದೆ, ಯಾವ್ಯಾವ ರೀತಿಯಾದಂಥ ಫಲಗಳು, ಬೆಳೆಗಳು ಹೊಲದಗಳಲ್ಲಿದೆ ಅಂತ ಹೇಳಿ ನಿಮಗೆ ಕೇಳಿದ್ರೆ ನಿಮ್ಮಲ್ಲಿ ಮಾಹಿತಿ ಇರೋದಿಲ್ಲ. ಯಾಕೆ ಇರೋದಿಲ್ಲ? ಬಿಕಾಸ್ ಯು ಡೋಂಟ್ ವಾಂಟ್ ಟು ವರ್ಕ್ ವಿತ್ ದ ಡಿಪಾರ್ಟ್ಮೆಂಟ್ಸ್ ಅಟ್ ಆಲ್. ನೀವು ಸಪ್ರೇಟ್ ಆಗಿ ಯೂನಿವರ್ಸಿಟಿ ಕೆಲಸ ಮಾಡ್ತಿದ್ರೆ ನನಗೇನು ಅಭ್ಯಂತರ ಇಲ್ಲ. ಬಟ್ ಐ ಪರ್ಸನಲಿ ಫೀಲ್ ನೀವು ಯಾವಾಗಲೂ ನಮ್ಮ ಕೃಷಿ ಇಲಾಖೆ ಜೊತೆಗೆ, ರೆವಿನ್ಯೂ ಇಲಾಖೆ ಜೊತೆಗೆ, ಅಥವಾ ನಮ್ಮ ತೋಟಗಾರಿಕೆ ಇಲಾಖೆ ಜೊತೆಗೆ, ಹಾರ್ಟಿಕಲ್ಚರ್ ಇಲಾಖೆ ಜೊತೆಗೆ ನೀವು ಒಗ್ಗಟ್ಟಾಗಿ ಕೆಲಸ ಮಾಡಬೇಕಂತ ನಮ್ಮಲ್ಲಿ ಕಳಕಳಿ ಮನವಿಯನ್ನು ಮಾಡಿಕೊಳ್ತೀನಿ. ಇವರು ನಮಗೆ ಯಾವುದೇ ರೀತಿಯಾದಂಥ, ಐ ಆಮ್ ನಾಟ್ ಟ್ರೈಂಗ್ ಟು ಬ್ಲೇಮ್, ಬಟ್ CMಗೆ ಹೋಗಿ ಕಂಡಿದ್ದಾರೋ ನನಗೆ ಗೊತ್ತಿಲ್ಲ. ಯಾಕಂದರೆ ನಮಗೆ ಐ ವಾಸ್ ನಾಟ್ ಅವೇರ್ ವೆದರ್ ದೇ ಹ್ಯಾವ್ ಇನ್ವೈಟೆಡ್ CM ಅವರು ನನಗೆ ಗೊತ್ತಿಲ್ಲ. ಸರ್, ಕಡೆ ಪಕ್ಷ ಕೃಷಿ ಸಚಿವರು ಬರಬೇಕಾಗಿತ್ತು. ಅವರು ಅಲ್ಲಿ ವಾರಣಾಸಿ ಆಯ್ತು, ನಾವು ಬಂದಿದ್ದೀವಿ. ಬಟ್ ಅವರಲ್ಲಿ ವಾರಣಾಸಿಗೆ ಹೋಗಿದ್ದಾರೆ. ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಅವ್ರಿಗೇನು ಅನಾನುಕೂಲ ಆಗಿದೆ, ಹಂಗಾಗಿ ಬರೋಕ್ಕಾಗಲಿಲ್ಲ. ಬಿಕಾಸ್ ಇವಾಗ ಸಪೋಸ್ ಟು ಕಮ್. ಶಿಷ್ಟಾಚಾರ ಉಲ್ಲಂಘನೆ ಆಗ್ತಾ ಇದೆ ಅಂತ ಸಾಕಷ್ಟು ಜನ ಆರೋಪ ಮಾಡಿದ್ದಾರೆ ಸರ್. ಅದನ್ನ ಸಚಿವರು ಆರೋಪ ಮಾಡಿದ್ರು. ಈಗ ಕರೆಕ್ಷನ್ ಮಾಡ್ತೀವಿ ಮುಂದೆ ಡೆಫಿನೆಟ್ಲಿ. ನಾವೇನೇ ಅದೇ ಹೇಳ್ತಿದ್ದೀವಲ್ಲ, ಇವು ಈಗೋನ ಬಿಟ್ಟು ಕೆಲಸ ಮಾಡಿದ್ರೆ ಮಾತ್ರ ನಾವು ಕನ್ಫ್ಯೂಸ್ ಆಗಿ ಕೆಲಸ ಮಾಡ್ಬೋದು. ಸರಿ, ಅದೇ ಈಗ ವಿಸಿ ಅವ್ರಿಗೆ ಸರ್ಟಿಫಿಕೇಟ್ ಇಲ್ಲ ಅಂತೇಳಿ, ಅಂಕಿ ಸಂಖ್ಯೆಗಳಿಲ್ಲ ಅಂತೇಳಿ ಅಲ್ಲ, ಅಂಕಿ ಸಂಖ್ಯೆಗಳಿಲ್ಲ ಅಂತಲ್ಲ, ಅವ್ರಿಗೇನು ದೇ ಆರ್ ಮಚ್ ಮೋರ್ ಕ್ಲೆವರ್ ದನ್ ಅಸ್. ಅವ್ರು ಇದರಲ್ಲೇ ರಿಸರ್ಚ್ ಮುಗಿಸಿದ್ದಾರೆ, ಇದರಲ್ಲೇ ನಮ್ಕಿನ ಜಾಳ ಬುದ್ಧಿ ಇದೆ. ಅವ್ರಿಗೆ ಯಾಕಿರಲ್ಲ ಅಂತಂದರೆ ಇಗ್ನೋರೆಂಟ್ ಇದ್ದಾರೆ ಅಷ್ಟೇ. ಸೊ ಯಾವಾಗಲೂ ನಾವೇನು ಹೇಳ್ತೀವಿ, ಎಲ್ಲ ಇಲಾಖೆಯ ಸ್ಟ್ಯಾಟಿಸ್ಟಿಕ್ಸ್ ಇರೋತ್ರ ಇದ್ದರೆ ಅದು ಅನುಕೂಲ ಆಗುತ್ತೆ. ಇಟ್ ಡಸಂಟ್ ಮೀನ್ ದಟ್ ಜಸ್ಟ್ ಇನ್ ಇಗ್ನೋರೆನ್ಸ್ ಅಷ್ಟೇ. ಯಾವುದೇ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಎಷ್ಟು ಮಳೆ ಆಗಿದೆ, ಎಷ್ಟು ರೈತರು ಸೂಸೈಡ್ ಆಗಿದ್ದಾರೆ, ಯಾವ ಬೆಳೆಗಳು ಬಂದಿದ್ದಾವೆ, ಅದನ್ನ ಇವ್ರ ಹತ್ರ ಸ್ಟ್ಯಾಟಿಸ್ಟಿಕ್ಸ್ ಇದ್ರೆ ದಟ್ ಕುಡ್ ಬಿ ಹೆಲ್ಪ್ಫುಲ್ ಅಂತ. ಅಷ್ಟು ಬಿಟ್ಟರೆ ನಾವೇನು ಅವ್ರಿಗೆ ಬುದ್ಧಿ ಮಾತು ಹೇಳ್ತಕ್ಕಂಥ ಲೆವೆಲಲ್ಲಿ ನಾವಿಲ್ಲ. ಈಗ ಮೆನಿಸ್ಟ್ರಲ್ ಲೀವ್ ಬಗ್ಗೆ ಇವತ್ತು ಒಂದು ಪ್ರಸ್ತಾವನೆ ನಾವು ಕಮಿಟಿ ಮಾಡಿದ್ವಿ. ಕಮಿಟಿ ನಮಗೆ ಬಂದು ಪ್ರಸ್ತಾವನೆ ಏನು ಸಲ್ಲಿಸಿದೆ ಅಂತಂದರೆ, ಆಲ್ ಓವರ್ ಕರ್ನಾಟಕ ಆರ್ಗನೈಸ್ಡು ಏನಿದೆ ಎಲ್ಲ ಹೆಣ್ಮಕ್ಳಿಗೆ ವರ್ಷದಲ್ಲಿ 6 ದಿನ ಲೀವ್ ಕೊಡಬೇಕು, ಪೇಡ್ ಲೀವ್ ಕೊಡಬೇಕಂತ ಹೇಳಿ ಪ್ರಸ್ತಾವನೆ ಬಂದಿದೆ. ಅದಕ್ಕೆ ನಾನು ಪಾಸಿಟಿವ್ ಆಗಿದ್ದೀನಿ. ಆದರೆ ಎಲ್ಲ ಇಲಾಖೆಗಳು ಅಭಿಪ್ರಾಯ ಬೇಕು.
ಜೊತೆಗೆ ಭಾಳಷ್ಟು ಕನ್ಸಲ್ಟೇಷನ್ ಮಾಡಬೇಕು. ಇಂಡಸ್ಟ್ರಿಗಳಿದ್ದಾವೆ, ಎಲ್ಲ ಇಂಡಸ್ಟ್ರಿಗಳನ್ನ ಕರೆಸ್ಬಿಟ್ಟು ಟ್ರೇಡ್ ಯೂನಿಯನ್ನ ಕರೆಸೋ ಜೊತೆಗೆ ಎಂಪ್ಲಾಯರ್ಸ್ ಅಸೋಸಿಯೇಷನ್ಸು ಅವ್ನ ಓನರ್ಸ್ದು ಎಲ್ಲ ಅಭಿಪ್ರಾಯವನ್ನು ತೊಗೊಂಡು ಸರ್ಕಾರ ಹತ್ರ ಹೋಗ್ತೀವಿ, ಲೀಗಲ್ ಒಪಿನಿಯನ್ ತೊಗೊಂಡು ಮುಂದೆ ನೋಡ್ತೀವಿ ಏನಾಗುತ್ತೆ. ಸರ್ ಗೌರ್ಮೆಂಟ್ನವ್ರು ಏನೋ ಸಪೋರ್ಟ್ ಮಾಡ್ಬೋದು, ಸರ್ಕಾರ ಆರ್ಡರ್ ಮಾಡಿದ್ದಾರೆ, ಬಟ್ ಪ್ರೈವೇಟ್ನವ್ರು ಯಾಕೆ ಸಪೋರ್ಟ್ ಮಾಡ್ಬೋದು? ಅಲ್ಲ, ಅವ್ರನ್ನ ಕೇಳ್ತೀವಿ ಅಂತ ಕೇಳ್ತೀವಿ. ಸಿ ವಿತೌಟ್ ದೇರ್ ಕನ್ಸೆಂಟ್ ವಿಲ್ ನಾಟ್ ಡೂ ಇಟ್. ಅವ್ರ ಒಪ್ಪಿಗೆನೇ ಪಡೆದು ಮಾಡ್ತೀವಿ. ಈಗ ಅವರು ಈಗ ಒಂದು 18 ಜನರ ಕಮಿಟಿಯಲ್ಲಿ ಅವರು ಕನ್ಸಲ್ಟೇಷನ್ ಮಾಡ್ಕೊಂಡು ಬಂದಿದ್ದಾರೆ. ಆ ಕನ್ಸಲ್ಟೇಷನ್ ಫೈನಲ್ ಆಗೋದಿಲ್ಲ, ನಾವು ಪುನಃ ಕರಿತೀವಿಲ್ಲ. ಸರ್ ಯಾರಿದ್ರು ಸರ್ ಕಮಿಟಿ ಒಳಗೆ? ಮಹಿಳೆಯರು ಇದ್ರು ಅಥವಾ ಅಲ್ಲ, ಮೇಜರಾಗಿ ಎಲ್ಲರೂ ಇದ್ರು, ಮಹಿಳೆಯರಿದ್ರು, ಹೆಚ್ಚಾಗಿ ಮಹಿಳೆಯರಿದ್ರು. ಬಟ್ ಅವರು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದಾಗ ಮೀಟಿಂಗ್ಗಳು ಮಾಡಿದಾಗ ಎಂಪ್ಲಾಯರ್ಸ್ ಅಸೋಸಿಯೇಷನ್ ಎಲ್ಲ ಕರೆದು ಮಾಡಿದ್ದಾರೆ. ಸರ್ ತಿರುಪತಿ ಲಡ್ಡು ಭಾಳ ಸಂಜೆ ಆಗ್ತದೆ ಸರ್, ನೀವು ಹೇಳ್ಬೇಕು. ಅದು ಅದಕ್ಕೆ ದೊಡ್ಡ ಪಾವಿತ್ರ ಐತೆ, ಅದಕ್ಕೆ ಹೇಳೋದೈತಿ. ಅಲ್ಲ, ಅದು ಇನ್ನ ಅಲ್ಲ, ನಾನು ಇವತ್ತು ಬೆಳಗ್ಗೆ ಟಿವಿಯಲ್ಲಿ ನೋಡ್ತಾ ಇದ್ದೆ. ಸೊ ಲೆಟ್ ಮಿ ಬಿ ವೆರಿ ಕ್ಲಿಯರ್. ಬರಲಿ, ಏನು ಸತ್ಯತೆಗಳು ಏನಿದಾವೆ ಅದನ್ನ ಬಂದಮೇಲೆ ಅದ್ರ ಬಗ್ಗೆ ಮುಂದೆ ಮಾತನಾಡಬೇಕು. ಸುಮ್ಮನೆ ಐ ಡೋಂಟ್ ನಾಟ್ ಜಂಪ್ ಟು ಕನ್ಕ್ಲೂಷನ್. ಅವ್ರದ್ದೇ ಸರ್ಕಾರ ಐತಲ್ರಿ, ಏನನ್ನ ಮಾಡ್ಬೋದು ಪವನ್ ಕಲ್ಯಾಣ್ ಅವರು? ಅಲ್ಲ, ಐ ಡೋಂಟ್ ನೋ. ಅಲ್ಲ, ಈಗ ಅವರು ಹೇಳಿರ್ತಕ್ಕಂಥದ್ದು ಅಲ್ಲಿ ಬೋರ್ಡ್ ಆಗುತ್ತಲ್ಲ, ನನಗೆ ಹೆಂಗೆ ಹೇಳಿ, ನಾನು ಹೆಂಗೆ ಹೇಳಿದ್ರು ಉತ್ತರ ದುಡ್ಲಿಂದ ಆಗ್ತದೆ, ಸಂತೋಷ ಇದೆ. ಆದರೆ ವಾಟ್ ಈಸ್ ದ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಏನಿದೆ? ವೇರ್ ಇಸ್ ಅಸೆಸ್ಮೆಂಟ್ ಪ್ಲಾನ್? ನಮ್ಮ ಹತ್ರ ಒಂದು ರಿಪೋರ್ಟ್ ಇಲ್ಲ. ನೀವು KDP ಮೀಟಿಂಗ್ ಬರಬೇಕು. ಆಮೇಲೆ ಕಳೆದ ಬಾರಿ ನಾವೇನು ಮಾಡಿದ್ವಿ, ಎಲ್ಲರನ್ನ ಸೇರಿಸ್ಕೊಂಡ್ಬಿಟ್ಟು ಯು ಹ್ಯಾಡ್ ಕಾಲ್ಡ್ ಮೀ ಫಾರ್ ಮೀಟಿಂಗ್, ಯು ಡಿಂಟ್ ಕಾಲ್ ಮೀ ಫಾರ್ ಮೀಟಿಂಗ್. ವೈ ಕಳಿಸಲ್ಲ? ಐ ಆಮ್ ಆಸ್ಕಿಂಗ್ ಯು, ವೈ ಡಿಂಟ್ ಯು ಕಾಲ್ ಫಾರ್ ದ ಮೀಟಿಂಗ್? ಇದು ಯೂನಿವರ್ಸಿಟಿ, ನೀವು ಯು ಆರ್ ನಾಟ್ ದ ಯೂನಿವರ್ಸಿಟಿ ಯಾರ್, ನೈದರ್ ಐ ಆಮ್ ದ ಮಿನಿಸ್ಟರ್ ಯಾರ್. ದಿಸ್ ಅ ಸಿಸ್ಟಮ್ ವಿ ನೀಡ್ ಟು ರೆಸ್ಪೆಕ್ಟ್. ಇಫ್ ಯು ಕಾಲ್ ಮೋರ್ ಪೀಪಲ್ ಟು ಪಾರ್ಟಿಸಿಪೇಟ್, ಎಲ್ಲರಿದ್ದಾರೆ. ನೀವು ಜಾಸ್ತಿ ಜನರಿಗೆ ಇನ್ವಾಲ್ವ್ ಮಾಡ್ಕೊಂಡ್ರೆ ಇದು ಇನ್ನೂ ಚೆನ್ನಾಗಾಗ್ತದೆ. ನೀವು ವೈಯಕ್ತಿಕವಾಗಿ ನೀವು ಮಾಡೋದ್ರಿಂದ ಏನು ಉಪಯೋಗ ಆಗುತ್ತೆ? ವೈ ಡಿಂಟ್ ಯು ಇನ್ವಾಲ್ವ್ ಮೀ? ವೈ ಡಿಂಟ್ ಯು ಕಾಲ್ ಮೀ? ವೈ ಡಿಂಟ್ ಯು ಯೂಸ್ ದ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್? ವೈ ಡಿಂಟ್ ಯು ಕಾಲ್ ಎನಿ ಆಫ್ ದ ರೆಪ್ರೆಸೆಂಟೇಟಿವ್? ಡೋಂಟ್ ಡೂ ದಿಸ್. ಯು ಆರ್ ನಾಟ್ ಗೋಯಿಂಗ್ ಟು ಬಿ ಪರ್ಮನೆಂಟ್ ಯಾರ್, ನೈದರ್ ಐ ಆಮ್ ಗೋಯಿಂಗ್ ಟು ಬಿ ಪರ್ಮನೆಂಟ್ ಯಾರ್. ಸಿಸ್ಟಮ್ ಉಳಿಬೇಕು. ನೀವು ಸಕ್ರಿಯವಾಗಿ ದಯಮಾಡಿ ಇರ್ತಕ್ಕಂಥವ್ರು, ನೀವು ಸಕ್ರಿಯವಾಗಿ ಸಾರ್ವಜನಿಕರನ್ನ ಕರೆಸಬೇಕು, ಮಾತಾಡಬೇಕು. ಯು ಶುಡ್ ಬಿ ಔಟ್ ಗೋಯಿಂಗ್. ಯು ಆರ್ ಆಲ್ ವೆಲ್ ಆಫ್ ಟು ಡೂ. ದೇರ್ ನಥಿಂಗ್ ರಾಂಗ್ ಇನ್ ವೇ ವಿ ಆರ್ ವರ್ಕಿಂಗ್. ಬಟ್ ಆಸ್ ಲಾಂಗ್ ಆಸ್ ಇನ್ಕ್ಲೂಸಿವ್ ಆಗಿ ನೀವು ವರ್ಕ್ ಮಾಡಲಿದ್ರೆ ಇದು ತುಂಬ ಕಷ್ಟ ಆಗುತ್ತೆ. ಆದರೆ ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ, ನೋ ಬಡಿ ಇಸ್ ಪರ್ಮನೆಂಟ್. ಐ ಆಲ್ವೇಸ್ ಸ್ಪೀಕ್ ಫಿಲಾಸಫಿಕಲ್. ಯು ಆರ್ ನಾಟ್ ಗೋಯಿಂಗ್ ಟು ಬಿ ಪರ್ಮನೆಂಟ್ ಇನ್ ಸಮ್ ಇಯರ್ಸ್. ಯು ಆರ್ ಗೋಯಿಂಗ್ ಟು, ನೀವು ರಿಟೈರ್ಡ್ ಆಗ್ತೀರಿ, ನಾವೇನು ಭಾಳ ವರ್ಷದಲ್ಲಿ ಈ ಅಧಿಕಾರನೂ ನಮಗೇನು ಭಾಳ ವರ್ಷ ಇರೋದಿಲ್ಲ. ಆದರೆ ಸಿಸ್ಟಮ್ ನೀವು ಎಲ್ಲಿವರೆಗೆ ಇಂಟಿಗ್ರೇಟ್ ಮಾಡೋದಿಲ್ಲ. ನಾನು ಮೊನ್ನೆ ಬಂದಾಗ ಫಸ್ಟ್ ಮೀಟಿಂಗ್ ಅದೇ ಕೇಳಿದೆ, ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಷ್ಟು ಇರಿಗೇಟೆಡ್ ಲ್ಯಾಂಡ್ ಇದೆ ನಿಮ್ಮ ಹತ್ರ ಮಾಹಿತಿ ಇರಲ್ಲ. ಯಾಕಿರಲ್ಲ? ನಿಮಗೆ ಅದ್ರ ಬಗ್ಗೆ ಏನು ಇಂಟ್ರೆಸ್ಟೇ ಇಲ್ಲ. ಬಿಕಾಸ್ ಯು ಡೋಂಟ್ ವಾಂಟ್ ಟು ಇಂಟಿಗ್ರೇಟ್. ಯು ಹ್ಯಾವ್ ಟು ಇಂಟಿಗ್ರೇಟ್. ಯು ಹ್ಯಾವ್ ಟು ಗೆಟ್ ಸಿಸ್ಟಮ್ ಇನ್ ಟು ಪ್ಲೇಸ್. ದರ್ ಆರ್ ಸೋ ಮೆನಿ ಇಶ್ಯೂಸ್. ನೀವು ಅದಕ್ಕೆ ಸಹಾಯ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನು ಮುಂದುಗಡೆ ದಯಮಾಡಿ ನೀವು ಇರ್ತಿರೋ ಇಲ್ಲೋ, ಯಾರು ಬರ್ತಾರೋ ವೈಸ್ ಚಾನ್ಸಲರ್ ಆಗಿ, ಹೂ ಇಸ್ ಗೋಯಿಂಗ್ ಟು ಬಿ ಹೆಡ್ ಇಯರ್, ವಿ ಡೋಂಟ್ ನೋ. ಬಟ್ ಲೆಟ್ ದಿಸ್ ಯೂನಿವರ್ಸಿಟಿ ಮಾಡಲಿ. 2 ಪೊಲಿಟಿಷಿಯನ್ನಲ್ಲಿ ಈಗೋ ಇದೆ, 2 ಬ್ಯೂರೋಕ್ರಾಟ್ಸ್ನಲ್ಲಿ ಈಗೋ ಇದೆ, 2 ಸೈಂಟಿಸ್ಟ್ನಲ್ಲಿ ಈಗೋ ಇದೆ, ಬೇರೆ ಬೇರೆ ಬ್ರಿಲಿಯನ್ಸ್ ಇದೆ. ನಾವು ಯಾವಾಗಲೂ ಈಗೋನಲ್ಲೇ ನಾವು ಕೆಲಸ ಮಾಡ್ತೀವಿ. ನನ್ನ ಮನವಿ ಇದೆ, ಈಗೋ ಬಿಡಿ, ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದ್ರೆ ಮಾತ್ರ ನಾವು ರೈತರಿಗೆ ಅನುಕೂಲ ಮಾಡೋಕ್ಕಾಗುತ್ತೆ. ಇವು ಕೂಡ ನಮ್ಮ ಪಾಟೀಲ್ರವರಿಗೆ ತಮ್ಮ ಗಮನವನ್ನು ಸೆಳೆಸಲಿಕ್ಕೆ ಇಚ್ಛೆ ಬಯಸ್ತೇನೆ. ನಾನು ಹಲವಾರು ಅಂಕಿಅಂಶಗಳನ್ನು ತಮಗೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ನಾನು ಕಳೆದ ಬಾರಿ ಬಂದಾಗ ಕೂಡ ನಾನು ತಮ್ಮ ಜೊತೆ ಭಾಳಷ್ಟು ಇಂಟ್ರ್ಯಾಕ್ಟ್ ಮಾಡಿದೆ. ತಾವಳ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ಕರ್ಕೊಂಡು ಹೋದ್ರಿ, ಎಕ್ಸ್ಪ್ಲೇನ್ ಮಾಡಿದ್ರಿ. ಅದಾದಮೇಲೆ ಮತ್ತೆ ನಮ್ಮಲ್ಲಿ ಕಮ್ಯುನಿಕೇಷನ್ ಬಿಲ್ಡ್ ಆಗೋದಿಲ್ಲ. ನಾನು ಒಂದು ಮಾತ್ರ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಕಳೆದ ಬಾರಿ ಬಂದಾಗ ನಾನು ಕೇಳಿದೆ, ನಿಮಗೆ ಧಾರವಾಡ ಜಿಲ್ಲೆಯ ಮಾಹಿತಿ ಎಷ್ಟಿದೆ ಅಂತ ಕೇಳಿದೆ. ನಿಮಗೆ ಧಾರವಾಡ ಜಿಲ್ಲೆಯ ಮಾಹಿತಿನೇ ಇರೋದಿಲ್ಲ. ನಾನು ನೇರವಾಗಿ ಮಾತನಾಡ್ತಕ್ಕಂಥ ನಂಬಿಕೆ ಇಟ್ಕೊಳ್ತೀನಿ. ನೀವು ಎಲ್ಲಿವರೆಗೆ ನಿಮ್ಮಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಇರೋದಿಲ್ಲ, ನಿಮ್ಮ ಧಾರವಾಡ ಜಿಲ್ಲೆಯಲ್ಲಿ ಎಷ್ಟು ಇವತ್ತು ಉಳುಮೆ ಆಗಿದೆ, ಯಾವ್ಯಾವ ರೀತಿಯಾದಂಥ ಫಲಗಳು, ಬೆಳೆಗಳು ಹೊಲದಗಳಲ್ಲಿದೆ ಅಂತ ಹೇಳಿ ನಿಮಗೆ ಕೇಳಿದ್ರೆ ನಿಮ್ಮಲ್ಲಿ ಮಾಹಿತಿ ಇರೋದಿಲ್ಲ. ಯಾಕೆ ಇರೋದಿಲ್ಲ? ಬಿಕಾಸ್ ಯು ಡೋಂಟ್ ವಾಂಟ್ ಟು ವರ್ಕ್ ವಿತ್ ದ ಡಿಪಾರ್ಟ್ಮೆಂಟ್ಸ್ ಅಟ್ ಆಲ್. ನೀವು ಸಪ್ರೇಟಾಗಿ ಯೂನಿವರ್ಸಿಟಿ ಕೆಲಸ ಮಾಡ್ತಿದ್ರೆ ನನಗೇನು ಅಭ್ಯಂತರ ಇಲ್ಲ. ಬಟ್ ಐ ಪರ್ಸನಲಿ ಫೀಲ್ ನೀವು ಯಾವಾಗಲೂ ನಮ್ಮ ಕೃಷಿ ಇಲಾಖೆ ಜೊತೆಗೆ, ರೆವಿನ್ಯೂ ಇಲಾಖೆ ಜೊತೆಗೆ, ಅಥವಾ ನಮ್ಮ ತೋಟಗಾರಿಕೆ ಇಲಾಖೆ ಜೊತೆಗೆ, ಹಾರ್ಟಿಕಲ್ಚರ್ ಇಲಾಖೆ ಜೊತೆಗೆ ನೀವು ಒಗ್ಗಟ್ಟಾಗಿ ಕೆಲಸ ಮಾಡಬೇಕಂತ ನಮ್ಮಲ್ಲಿ ಕಳಕಳಿ ಮನವಿಯನ್ನು ಮಾಡಿಕೊಳ್ತೀನಿ.